ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು 2 ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಹುಲಿ ಚಂದಯ್ಯ ಮತ್ತು ದಿವಂಗತ ಡಾಕ್ಟರ್ ದೇವರಾಜ ಅರಸು ಮುಖ್ಯಮಂತ್ರಿಗಳವರ ದಿನಾಚರಣೆ ಇವತ್ತು ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ದೇವರಾಜ ಅರಸರ ಬಗ್ಗೆ ಹೇಳಬೇಕಾದ್ರೆ ಇತಿಹಾಸದಲ್ಲಿ ಹಲವಾರು ಜನ ಮುಖ್ಯಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಜನಮಾನಸದಲ್ಲಿ ತಿಳಿಯದೇ ಉಳಿದಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವರಾಜ ಅರಸರು. ಯಾಕಂದರೆ ಇತಿಹಾಸದಲ್ಲಿ ನಮ್ಮ ಸಾಮಾಜಿಕ ಇಡೀ ಶ್ರೇಣಿ ಪದ್ಧತಿಯಲ್ಲಿ ಹಲವಾರು ಸಮುದಾಯಗಳು ತಳ ಸಮುದಾಯಗಳಾಗಿ ಮತ್ತು ಕೆಲವು ಸಮುದಾಯಗಳು ಮೇಲಿನ ಹಂತದಲ್ಲಿ ಅಸಮಾನತೆ ಇದ್ದಂಥ ಕಾಲಘಟ್ಟದಲ್ಲಿ ಈ ಭೂಮಿ ಅನ್ನುವ ಒಂದು ಸಂಪತ್ತು, ಭೂಮಿ ಅನ್ನೋದು ವ್ಯಕ್ತಿಗಳಿಗೆ ಅತಿ ಮುಖ್ಯವಾಗಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲನೇ ಅಂತ ಹೇಳಬೇಕು. ಇದನ್ನು ಇತಿಹಾಸದಲ್ಲಿ ಹಲವಾರು ಸಮುದಾಯಗಳು ಅಂದರೆ ಜಾತಿ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಪ್ರಬಲವಾಗಿ ಯಾರಿದ್ರು ಅವರು ಆಕ್ರಮಣ ಮಾಡ್ಕೊಂಡಿದ್ರು. ಅಲ್ಲಿ ತುಂಬ ಈ 90% ಜನ ಕೂಲಿ ಕಾರ್ಮಿಕರಾಗಿ ಆ ಒಂದು ಭೂಮಿಯಲ್ಲಿ ಜೀತ ಕಾರ್ಮಿಕರಾಗಿ ದುಡಿತಾ ಇದ್ದರು. ಅವರಿಗೆ ಭೂಮಿ ಇರಲಿಲ್ಲ. ಈ ಶ್ರಮಿಕ ವರ್ಗದ ಎಲ್ಲ ಅವರ ಶ್ರಮನ ಕೆಲವೊಂದು ಸಮುದಾಯಗಳು ಅದರ ಫಲವನ್ನು ಅನುಭವಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಯಾರು ಆ ಉಳುಮೆ ಮಾಡ್ತಾಯಿದ್ರು ಅವ್ರಿಗೆ ಅವ್ರದ್ದೇ ಯಾರು ಉಳುಮೆ ಮಾಡ್ತಾರೋ ಉಳುವವನೇ ಭೂಮಿಯ ಒಡೆಯ ಅನ್ನುವ ಕ್ರಾಂತಿಕಾರಕ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರ ಫಲವಾಗಿ ಇವತ್ತು ದೇವರಾಜ ಅರಸರು ನಮ್ಮೆಲ್ಲರ ಜನಮಾನಸದಲ್ಲಿ ಉಳಿದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ದೇವರಾಜ ಅರಸು ಅವರ 109ನೇ ಜನ್ಮದಿನೋತ್ಸವದ ಶುಭಾಕಾಂಕ್ಷೆಗಳನ್ನು ಹೇಳಬಯಸುತ್ತೇನೆ. ಕರ್ನಾಟಕ ಕಂಡಂತಹ ಧೀಮಂತ ರಾಜಕಾರಣಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ನಮ್ಮ ದೇವರಾಜ ಅರಸು ಅವರು. ನಮ್ಮ ಕರ್ನಾಟಕದಲ್ಲಿ 2 ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. 1972 to 77, 1978 ಇಂದ 1980 ಈ ಒಂದು ಕಾಲಘಟ್ಟದಲ್ಲಿ ಅವರು ಮಾಡಿದಂತಹ ಒಂದು ಕಾರ್ಯಗಳು ಇದೆಯಲ್ಲ, ಅದು ನಿಜವಾಗಲೂ ಅವರು ಧೀಮಂತ ನಾಯಕರು, ತುಂಬ ಹೆಸರಾಂತ ರಾಜಕಾರಣಿ ಅಂತ ಹೇಳೋದಕ್ಕೆ ಸಾಕ್ಷಿಯಾಗುತ್ತೆ. ಅವರ ಒಂದು ಕ್ರಿಯಾಶೀಲತೆ ಎಲ್ಲವೂ ಸಹ ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಳ್ಳಹಳ್ಳಿ ಗ್ರಾಮದಲ್ಲಿ 1915 ಆಗಸ್ಟ್ 20. 2015 ಆಗಸ್ಟ್ 20ಯಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಈ ಒಂದು 100 ವರ್ಷಗಳ ಆಯ್ತಲ್ಲ ಅವರ ಜನ್ಮದಿನಾಚರಣೆಯನ್ನು, ಶತಮಾನೋತ್ಸವವನ್ನು ಇಡೀ ವರ್ಷವಿಡೀ ಆಚರಣೆ ಮಾಡುತ್ತೆ. ಹಾಗೂ ಅವರ ಒಂದು ಗ್ರಾಮವನ್ನು, ಅವರು ಹುಟ್ಟಿದಂತಹ ಗ್ರಾಮವನ್ನು ದತ್ತು ತೆಗೆದುಕೊಂಡು ಅನೇಕ ಅಭಿವೃದ್ಧಿ ಪಡಿಸುತ್ತೆ. ಆ ಗ್ರಾಮಕ್ಕೆ ತುಂಬ ಹಿಂದುಳಿದವರು, ಪರಿಶಿಷ್ಟ ಜಾತಿ ವರ್ಗದವರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅವರು ಕೈಗೊಂಡಂತಹ ಕಾರ್ಯಗಳು ಅನೇಕ ಈ ಸಮಾಜದ ಈ ಒಂದು ಸಮಾರಂಭಕ್ಕೆ ದಂಡಾಧಿಕಾರಿಗಳಂತ ವೆಂಕಟೇಶ್ವರ ಸರ್ ಅವರು ಆಚರಣೆ ಮಾಡಬೇಕು ಅಂದರೆ ಅವ್ರು ಮಾಡಿರೋಂಥ ಸಾಧನೆಗಳು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅವರೊಂದು ತತ್ವಗಳನ್ನು ಅಳವಡಿಸ್ಕೋಬೇಕು, ಸ್ವಾರ್ಥಿಗಳಾಗ್ಬಾರ್ದು. ನಮ್ಮಲ್ಲೇನೋ ಇದ್ದಾಗ ಸ್ವಲ್ಪ ಯಾರಿಗೂ ಇನ್ನೊಬ್ರು ದಾನ ಮಾಡೋದು, ಇನ್ನೊಂದು ದುಡ್ಡಲ್ಲೋ ಇಲ್ಲ ನಮ್ಮ ಅಧಿಕಾರಿಗಳಾದಾಗ ಅವ್ರು ಸ್ವಲ್ಪ ಇದು ಮಾಡೋದು, ಯಾರಿಗೋ ಸಹಾಯ ಮಾಡಿದಾಗ ಮಾತ್ರ ಅವ್ರ ತತ್ವಗಳನ್ನು ಅಳವಡಿಸ್ಕೊಳ್ಳೋಂಥ ಇದು ಬರ್ತದೆ. ಎಲ್ಲರೂ ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಅವ್ರ ಶುಭಾಶಯ ಕೊಟ್ಟು ನಾವು ಹಿಂದುಳಿದ ವರ್ಗಗಳ ನಾಯಕ ನಮ್ಮ ದೇವರಾಜ ಅರಸರನ್ನ ನೆನೆಸ್ಕೊಳ್ಬೇಕು. ಇವತ್ತಿನ ದಿನ ಸುಮಾರು 28ರಿಂದ 30 ಜನಗಳು, ಜಾತಿಗಳು ಸೇರ್ತವೆ ಹಿಂದುಳಿದ ವರ್ಗಕ್ಕೆ. ಇವತ್ತು ನೆನೆತನ ಆಗಿರ್ತಕ್ಕಂಥ ಹಿಂದುಳಿದ ವರ್ಗಗಳು, ನೆನೆತನ ಆಗಿರ್ತಕ್ಕಂಥ ಪುರಸಭಾ ಒಂದು ಚುನಾವಣೆಯಲ್ಲಿ ಗೋವಿಂದರವರು ಆಗಿರ್ಬೋದು, ಮಂಜೂರವರಾಗಿರ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋದಕ್ಕೆ ಕಾರಣ ನಮ್ಮ ದೇವರಾಜ ಅರಸರವರು. ಮೀಸಲಾತಿನಲ್ಲಿ ಆಗಿರ್ತಕ್ಕಂಥವ್ರು, ಆ ಮೀಸಲಾತಿ ಕಲ್ಪಿಸ್ಕೊಟ್ಟಿದ್ದಾರೋ ದೇವರಾಜ ಅರಸರು ಮೀಸಲಾತಿ ಕಲ್ಪಿಸ್ಕೊಟ್ಟಿದ್ದು. ಮತ್ತು ಶೈಕ್ಷಣಿಕವಾಗಿ ಇವತ್ತೇನು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದಾರೆ ನಮ್ಮ ಮಕ್ಕಳು, ಅವ್ರಿಗೂ ಸಹ ಇದು ಮೀಸಲಾತಿಯನ್ನು ಕಲ್ಪಿಸ್ಕೊಟ್ಟಿದ್ದು. ಸ್ಕಾಲರ್ಶಿಪ್ ಬರಬೇಕಂದ್ರೆ ನಮ್ಮ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜ ಅರಸರವರು. ಇವರು ಅನೇಕ ಭೂ ಸುಧಾರಣೆ ಕಾಯ್ದೆಗಳನ್ನಾಗಿರ್ಬೋದು ಇವತ್ತು ನಾವು ನೆನೆಸ್ಕೊಬೇಕು. ಸುಮಾರು 28-30 ಜಾತಿ ಜನಗಣತಿ ಇರ್ತಕ್ಕಂಥವ್ರು ಎಲ್ಲರೂ ನೆನೆಸ್ಕೊಬೇಕು. ಮುಖ್ಯವಾಗಿ ನಾವು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಮುಖ್ಯಮಂತ್ರಿಗಳಿಗೆ ಮತ್ತು ಈಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅವರು ಮಾದರಿಯಾಗಿದ್ದಾರೆ. ಅವರ ಆದರ್ಶಗಳನ್ನು ಈಗಿರ್ತಕ್ಕಂತಹ ಅವರು ಜನಪ್ರತಿನಿಧಿಗಳು ಅವ್ರನ್ನ ಪಾಲನೆ ಮಾಡಬೇಕು. ಮತ್ತು ನಾವೆಲ್ಲರೂ ಸಹ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಏನಪ್ಪಾ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಅಂತಕ್ಕಂಥದ್ದು ಹೇಗಾದ್ರೂ ಆಗಿರ್ಬೋದು, ಆದರೆ ಜೀವನ ಅಥವಾ ಯಶಸ್ಸು ಅಂತಕ್ಕಂಥದ್ದು ಆದರ್ಶವಾಗಿರ್ಬೇಕು ಮತ್ತು ಸ್ಫೂರ್ತಿಯಾಗಿರ್ಬೇಕು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಯಾರಾದ್ರೂ ಇದ್ದರೆ ಅದು ದೇವರಾಜ ಅರಸು ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಯಾಕೆ ಈ ವಿಷಯವನ್ನ ಪ್ರಸ್ತಾಪವನ್ನ ಮಾಡ್ತೀವಿ ಅಂದ್ರೆ, ಪ್ರಸ್ತುತ ನಾವು ರಾಜಕಾರಣ, ಈ ರಾಜ್ಯ ಅಂತ ಬಂದಾಗ ರಾಜಕಾರಣ ಬೇರೆ ಇದೆ, ರಾಜಕೀಯ ಬೇರೆ ಇದೆ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಬೇರೆ ಇದೆ. ನಾವು ಪ್ರಮುಖವಾಗಿ ಯಾವುದೇ ಒಬ್ಬ ಸಮಾಜ ಸೇವಕರನ್ನ ನಾವು ಗುರುತಿಸಿದಾಗ ಅಥವಾ ಅವರನ್ನ ವಿಶ್ಲೇಷಣೆ ಮಾಡಕ್ ಹೋದಾಗ ನಾವು ಅವರನ್ನ ರಾಜಕಾರಣಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ರಾಜ್ಯಶಾಸ್ತ್ರದ ಆಧಾರದ ಮೇಲೆ ರಾಜಕೀಯ ಮಾಡಿರ್ತಕ್ಕಂಥ ಕೆಲವು ಆದರ್ಶ ಪುರುಷರು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವರಾಜ ಅರಸರು. ತದನಂತರ